ಆತ್ಮೀಯರೇ ನಮಸ್ಕಾರ. ಕವಿತೆ ಜೊತೆಗೆ ನಾನು ಕಾವ್ಯದ ಹೊಸ ದನಿಗಳ ಹುಡುಕಾಟದ ಮತ್ತೊಬ್ಬ ಕವಿಚಂದ್ರ ಎನ್ನುವ ಕಾವ್ಯನಾಮವನ್ನು ಇಟ್ಕೊಂಡಿರ್ತಕ್ಕಂಥ ಚಾಂದ್ ಪಾಷಾ ಅವರ ಸಂಗಾತ ಪುಸ್ತಕದ ಚಿ ಶ್ರೀನಿವಾಸರಾಜು ಕಾವ್ಯ ಪುರಸ್ಕಾರವನ್ನು ಪಡೆದಿರ್ತಕ್ಕಂಥ ಚಿತ್ರ ಚಿಗುರುವ ಹೊತ್ತಿನ ಒಂದು ಕವಿತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಕವಿತೆಯ ಶೀರ್ಷಿಕೆ ಮಸೀದಿಯೊಳಗೊಂದು ಹೆಣ್ಣು ದೀಪ. ಗಡ್ಡ ಬಿಡದ ಬೆಳಕೊಂದು ಮಸೀದಿಯ ಕತ್ತಲ ಕಸ ಗುಡಿಸುವಾಗ. ಗಡ್ಡ ಬಿಡದ ಬೆಳಕೊಂದು ಮಸೀದಿಯ ಕತ್ತಲ ಕಸ ಗುಡಿಸುವಾಗ ಗೋಡೆಗಳ ಮುಖದಲ್ಲೂ ಕಣ್ಣು ಹರಡುತ್ತದೆ. ಮೂಲೆಯಲ್ಲಿ ಮುದಡಿ ಕೂತ ಅಜಾನಿನ ಮೈಕಿಗೂ ಬಾಯಿ ಬಂದಿರಬೇಕು. ಮೂಲೆಯಲ್ಲಿ ಮುದಡಿ ಕುಳಿತ ಅಜಾನಿನ ಮೈಕಿಗೂ ಬಾಯಿ ಬಂದಿರಬೇಕು. ಒಂದೇ ಸಮನೆ ಅರಚುತ್ತಿದೆ ಬುರ್ಕಾ ತೊಡದ ಬೆಳಕು ಬಂದಿದೆ ಎಂದು. ಯಾವ ತೊಗಲಿನ ತಿಕ್ಕಟಕ್ಕೋ ಏನೋ ಒಂದಷ್ಟು ಅಕ್ಷರಗಳು ಹುಟ್ಟಿ ಧರ್ಮ ಗ್ರಂಥಗಳಲ್ಲಿ ಬೆಳೆಯುತ್ತಲಿದೆ ಕತ್ತಲು. ಕುಪ್ಪಸ ಕಳಚಿಟ್ಟ ಮುಗಿಲ ಎದೆ ಭಾಗ ಕತ್ತರಿಸಿ ಕಮಾನುಗಳಿಗೆ ಗುಂಬಜ್ ಮಾಡಿದರು. ಬರೀ ಗಂಡಸರ ಕೈ ಬರಹದಿಂದ ಅಲ್ಲಲ್ಲಿ ಅಕ್ಷರಗಳು ಮಾತ್ರ ಸ್ಖಲಿಸಿಕೊಂಡಿವೆ. ಶತಕೋಟಿ ದಿನಗಳಿಂದಲೂ ಆಕೆ ಹೊರಗೆ ಇದ್ದಾಳೆ. ಮುಟ್ಟಾದ ಮೀನು ಬುರ್ಕಾ ತೊಟ್ಟ ಹಾಗೆ. ಗಡ್ಡ ಕಳಚಿಟ್ಟ ಮೈಯೊಂದು ದಿನವೂ ರಾತ್ರಿ ರತಿಯಲ್ಲಿ ಮುಳುಗಿ ಮುಂಜಾನೆ ಕೂಗಿಗೆ ಮಡಿಯಾಗುವಾಗ ಬಿರಿಯಾನಿಯ ತುಂಡಿನಲ್ಲಿ ವಿಭತ್ಸದ ಕುರುಹು. ಇವಳ ಹೆಜ್ಜೆಗೆ ಮಾತ್ರ ಬೀಗ. ಈ ಕತ್ತಲ ಮೋರೆಯ ಗಂಡಸರ ನಡುವೆ ಬೆಳಕ ಹೆತ್ತ ದೀಪವು ನಿಂತಿದೆ ನಮಾಜಿಗೆಂದು. ಬೆಳದಿಂಗಳಲ್ಲಿ ಬೆವರುವ ಗಂಡಸ್ತನಗಳು ಅದೆಷ್ಟು ಸಲ ಉರಿದರೂ ಆರಿ ಹೋಗದ ಹನತೆ ಓಡಾಡುತ್ತಲೇ ಕಾಣೆಯಾಯಿತು ಕಣ್ಣಿಂದ. ಅಂತೆಯೇ ಅಕ್ಷರಗಳು ಕುರಾನಿನಿಂದ. ಧನ್ಯವಾದಗಳು.